ಗಣಿಗಾರಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಗಂಗಾವತಿಯ ಶಾಸಕ ರೆಡ್ಡಿಗೆ ಮತ್ತೊಮ್ಮೆ ಕೋರ್ಟ್ ಶಾಕ್ ಕೊಟ್ಟಿದೆ. ಹೈದರಾಬಾದ್ನ ನಾಂಪಲ್ಲಿಯ ಸಿಬಿಐ ಕೋರ್ಟ್ ಬರೋಬ್ಬರಿ 16 ವರ್ಷದ ಬಳಿಕ ದೋಷಿ ಅಂತ ತೀರ್ಪು ನೀಡಿ ಆದೇಶವನ್ನ ಹೊರಡಿಸಿದೆ. ಸದ್ಯ ಆರೋಪಿ ಅಂತ ಘೋಷಣೆ ಆಗ್ತಾ ಇದ್ದಂತೆ ಬಂಧನದ ಭೀತಿ. ಮತ್ತೊಮ್ಮೆ ಕೋರ್ಟ್ ಶಾಕ್ ನೀಡಿದೆ. ಹೈದರಾಬಾದ್ನ ನಾಯಂಪಲ್ಲಿಯ ಸಿಬಿಐ ಕೋರ್ಟ್ ಬರೋಬ್ಬರಿ 16 ವರ್ಷದ ಬಳಿಕ ದೋಷಿ ಎಂದು ತೀರ್ಪು ನೀಡಿ ಆದೇಶ ಹೊರಡಿಸಿದೆ. ರಾಜ್ಯದ 29 ಲಕ್ಷ ಟನ್ ಅಕ್ರಮ ಅದಿರು ಲೂಟಿ ಮಾಡಿದ ಆರೋಪದಲ್ಲಿ ಅಪರಾಧಿ ಎಂದು ಶಿಕ್ಷೆ ವಿಧಿಸಿದೆ. ಮತ್ತೆ ಕರ್ನಾಟಕ, ಆಂಧ್ರದ ಗಡಿ ಜಿಲ್ಲೆಗಳಲ್ಲಿ ಧೂಳೆಬ್ಬಿಸಿದ್ದ ಗಣಿದಣಿ 7 ವರ್ಷಗಳ ಕಾಲ ಜೈಲೂಟ ಸವಿಯುವ ಕ್ಷಣಕ್ಕೆ ಸಿಬಿಐ ವಿಶೇಷ ಕೋರ್ಟ್ ಮುಹೂರ್ತ ಫಿಕ್ಸ್ ಮಾಡಿ ಆದೇಶ ಹೊರಡಿಸಿದೆ. ಓಬಳಾಪುರಂ ಮೈನಿಂಗ್ ಕಂಪನಿ ಗಣಿಗಾರಿಕೆ ಪ್ರಕರಣದಲ್ಲಿ ರೆಡ್ಡಿ ಅಪರಾಧಿ ಎಂದು ವಿಶೇಷ ನ್ಯಾಯಾಲಯ ಹೇಳಿದೆ. 2008ರಿಂದ 2013ರ ಅವಧಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿದ್ದು, ಇದೀಗ ರೆಡ್ಡಿ ವಿರುದ್ಧ ಆರೋಪಗಳು ಸಾಬೀತಾಗಿದ್ದು ಗಂಗಾವತಿ ಬಿಜೆಪಿ ಶಾಸಕ ಅಪರಾಧಿ ಎಂದು ಘೋಷಿಸಿದ ನ್ಯಾಯಾಲಯ 7 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ. ಹಾಲಿ ಶಾಸಕ ಆರೋಪಿ ಗಾಲಿ ಜನಾರ್ದನ ರೆಡ್ಡಿ ಸೇರಿ 5 ಮಂದಿ ಜೈಲು ಶಿಕ್ಷೆ ಅನುಭವಿಸಲಿದ್ದಾರೆ. ಈಗಾಗಲೇ ರೆಡ್ಡಿ 3.5 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದಾರೆ. ಇದೀಗ ಮತ್ತೆ ಶಿಕ್ಷೆ ಆಗುವುದು ದೊಡ್ಡ ಆಘಾತವಾಗಿದೆ. ಇನ್ನು ಇದೇ ಪ್ರಕರಣದಲ್ಲಿ A1 ಶ್ರೀನಿವಾಸ ರೆಡ್ಡಿ, A3 ರಾಜಗೋಪಾಲ ರೆಡ್ಡಿ, A3 ಆಲಿಖಾನ್ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಆಂಧ್ರಪ್ರದೇಶದ ಮಾಜಿ ಸಚಿವೆ ಸಬಿತಾ ಇಂದ್ರಾ ರೆಡ್ಡಿ ಮತ್ತು ಕೃಷ್ಣಾನಂದಗೆ ಸದ್ಯ ಬಿಗ್ ರಿಲೀಫ್ ಸಿಕ್ಕಿದ್ರೆ, ಇತ್ತ ರೆಡ್ಡಿ ವಿರುದ್ಧ ಹೋರಾಟ ನಡೆಸಿದ ಪಟಾಲ್ ಸಹೋದರರ ಸಂತಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಹೈದರಾಬಾದ್ ಸಿಬಿಐ ನ್ಯಾಯಾಲಯದ ತೀರ್ಪು ಪ್ರಶ್ನಿಸಿ ಮತ್ತು ಜಾಮೀನು ಕೋರಿ ಜನಾರ್ದನ ರೆಡ್ಡಿ ಹೈಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ಬದಲಾಗಿ ರಾಜಕೀಯ ಸನ್ನಿವೇಶಗಳಿಂದ ಬಿಜೆಪಿ ಪಕ್ಷಕ್ಕೆ ವಾಪಸ್ ರೆಡ್ಡಿಗೆ ಇದೀಗ ಮತ್ತೆ ರೆಡ್ಡಿಗೆ ಜೈಲು ಶಿಕ್ಷೆಯಾದಂತಿದೆ. ಬಿಜೆಪಿ ಪಕ್ಷಕ್ಕೆ ಭಾರಿ ಮುಜುಗರ ಆಗಿದ್ದು, ಈ ಬಗ್ಗೆ ಮುಂದೆ ಏನ್ ತೀರ್ಮಾನ ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ಸದ್ಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗೊಂದಲದಲ್ಲಿ ಸಿಲುಕಿದ್ದಾರೆ. ಇನ್ನು ಹೈದರಾಬಾದ್ ಸಿಬಿಐ ನ್ಯಾಯಾಲಯದ ತೀರ್ಪು ಪ್ರಶ್ನಿಸಿ ಮತ್ತು ಜಾಮೀನು ಕೋರಿ ಜನಾರ್ದನ ರೆಡ್ಡಿ ಹೈಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ಬದಲಾಗಿ ರಾಜಕೀಯ ಸನ್ನಿವೇಶಗಳಿಂದ ಬಿಜೆಪಿ ಪಕ್ಷಕ್ಕೆ ವಾಪಸ್ ಆಗಿದ್ದ ರೆಡ್ಡಿಗೆ ಇದೀಗ ಮತ್ತೆ ರೆಡ್ಡಿಗೆ ಜೈಲು ಶಿಕ್ಷೆಯಾದಂತಿದೆ. ಬಿಜೆಪಿ ಪಕ್ಷಕ್ಕೆ ಭಾರಿ ಮುಜುಗರ ಆಗಿದ್ದು, ಈ ಬಗ್ಗೆ ಮುಂದೆ ಯಾವ ತೀರ್ಮಾನ ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ಸದ್ಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗೊಂದಲದಲ್ಲಿ ಸಿಲುಕಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ನಾಯಕರ ಮಟ್ಟದಲ್ಲೂ ಚರ್ಚೆ ಆರಂಭವಾಗಿದೆ. ಒಟ್ನಲ್ಲಿ 3 ವರ್ಷ ಜೈಲು ವಾಸವಾಗಿದ್ದ ಗಣಿದಣಿಗೆ ಇದೀಗ ಮತ್ತೊಮ್ಮೆ ಜೈಲು ಸೇರುವ ಪರಿಸ್ಥಿತಿ ಬಂದಿರುವುದು ರೆಡ್ಡಿಗೆ ದೊಡ್ಡ ಆಘಾತ ತಂದಿದ್ದಂತೂ ಸುಳ್ಳಲ್ಲ. ಶಾಸಕರಾಗಿ ಕೆಲಸ ಮಾಡಬೇಕಿದ್ದ ರೆಡ್ಡಿ ಈಗ ಜೈಲು ಸೇರಿ ಮುದ್ದೆ ಮುರಿಯುವ ಪರಿಸ್ಥಿತಿ ಎದುರಾಗಿದೆ.